ನಾವು ಹೇಳ್ತಾ ಇಲ್ಲ ಮುಸ್ಲಿಮೇ ಇರ್ತಾರ, ಎಲ್ಲ ಧರ್ಮದಲ್ಲಿ ಇರ್ತಾರ. ಅಂಥದ್ರಲ್ಲಿ ಈ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಬಾಳೆ ಮಾಡುವ ಸಂದರ್ಭದಲ್ಲಿ ಕೆಲ ನಾಲಾಯಕನ ಕಿಡಿಗೇಡಿ ನನ್ನ ಮಕ್ಕಳು ಬಂದು ಪಾಲಿಟಿಷಿಯನ್ ಮಾಡ್ತಾರಿಲ್ಲ, ಹಿಂದೂ ಮುಸ್ಲಿಮರ ಮಧ್ಯಕ್ಕೆ ಜಗಳ ಹಚ್ಚೋ ಕೆಲಸ ಮಾಡ್ತಾರಿಲ್ಲ. ಇಲ್ಲ ಕೇಳಿ, ನೇರಗಲ್ ಗ್ರಾಮದಲ್ಲಿ ಪ್ರತಿ ಹಿಂದೂ ಮುಸ್ಲಿಂ ಎಲ್ಲರೂ ಒಂದಾಗಿದ್ದಾರೆ. ಅಂಥದ್ರಲ್ಲಿ ಬರ್ತಾರಿಲ್ಲ ಪಾಲಿಟಿಕ್ಸ್ ಮಾಡೋಕೆ. ಊರಿನ ಜನರು ಯಾರು ಇಲ್ಲಿ ಹಿಂದೂ ಮುಸ್ಲಿಂ ಮಾಡ್ತಾ ಇಲ್ಲ, ಹೊರಗಿಂದ ಬರ್ತಾರೆ ತನ್ನ ಪೊಸಿಷನ್ಗಾಗಿ, ತನ್ನ ಮೆಜಾರಿಟಿಗಾಗಿ ಹಿಂದೂ ಮುಸ್ಲಿಂ ಮಾಡಿ ಇಲ್ಲ ಇರುವ ಗ್ರಾಮದಲ್ಲಿರುವ ಹಿಂದೂ ಮುಸ್ಲಿಮರ ಮಧ್ಯೆ ಜಗಳ ಹಚ್ಚೋ ಕೆಲಸ ಮಾಡ್ತಾರ ನಾಲಾಯಕರಿಗೆ ಈ ಸರ್ಕಾರ ಎಚ್ಚರಿಕೆ ಕೊಟ್ಟು ಅವರಿಗೆ ಶಿಕ್ಷೆ ಕೊಡಬೇಕು. ಯಾಕಂತಂದ್ರೆ ಯಾವನೊಬ್ಬ ಕಿಡಿಗೇಡಿತನ ಮಾಡ್ತಾನೆ, ಯಾವನೊಬ್ಬ ಕಿತಾಕಿತಿ ಮಾಡ್ತಾನೆ, ಅದಕ್ಕೆ ತನ್ನೇ ಬಿಡ್ತಾರ ಹಿಂದೂ ಮುಸ್ಲಿಂ ಅಂತಂದ. ಯಾರು ಇವ್ರಿಗೆ ಅದು ಅನುಮತಿ ಕೊಟ್ಟಿದ್ದು? ಯಾರು ಇವ್ರಿಗೆ ಅಧಿಕಾರ ಕೊಟ್ಟಿದ್ದು? ನಮ್ಮ ದೇಶದಲ್ಲಿ ಎಲ್ಲರಿಗೂ ಹಕ್ಕಿದೆ ಹೇಳೋದು, ಎಲ್ಲರೂ ತನ್ನ ಪಾಡಿಗೆ ಇರ್ತಾರೆ. ಅದರಲ್ಲಿ ಯಾವನೋ ಒಬ್ಬ ಕಿತಾಪತಿ ಮಾಡ್ತಾನೆ, ಅದರಲ್ಲಿ ಜಾತಿ ಸಂಸ್ಥೆ ಬಿಡ್ತಾರ. ತನ್ನ ರಾಜಕೀಯಕ್ಕಾಗಿ, ತನ್ನ ಪಕ್ಷಕ್ಕಾಗಿ, ತನ್ನ ಮೆಜಾರಿಟಿಗಾಗಿ ಹಿಂದೂ ಮುಸ್ಲಿಮರ ಮಧ್ಯೆ ಜಗಳ ಹಚ್ಚುವಂತ ಹಳ್ಳಿಗಳಲ್ಲಿ ವಾತಾವರಣ ಏನಿದು ವೈರಲ್ ಮಾಡುವಂತ ಸಂದೇಶ ಹುಟ್ಟಿಸ್ತಾರ. ಅಂಥವ್ರಿಗೆ ನಮ್ಮ ಸರ್ಕಾರ ಬುದ್ಧಿ ಕಲ್ಸಂಗಿಲ್ವಾ? ಜಾತಿ ಧರ್ಮ ಮಾಡೋರಿಗೆ ಬುದ್ಧಿ ಕಲ್ಸಂಗಿಲ್ಲ ನಮ್ಮ ಸರ್ಕಾರ. ರೇಕ್ ಬಿದ್ದು ಕೇಳ್ಕೊಂತೇನೆ, ಯಾವನೋ ಒಬ್ಬ ಹಿಂದೂ ಮುಸ್ಲಿಂ ಅನ್ಕೋತ ಬಂತಾನಲ್ಲ, ಜಾರ್ಜ್ ಒಳಗೆ ಹಾಕ್ಬೇಕಂತ ನಾನು ಇದಷ್ಟೇ ಹೇಳ್ತೇನೆ ಸರ್ಕಾರಕ್ಕೆ, ಕೈ ಕಾಲು ಮುಗಿದು ಕೇಳ್ತೇನೆ. ಯಾವುದೇ ಜಾತಿ ಧರ್ಮ ಇಲ್ಲದೆ ತಾವು ಬೇಕಾದಂತ ರಾಜಕೀಯ ಮಾಡ್ಕೊಳ್ಳಿ. ಗ್ರಾಮಗಳಲ್ಲಿ ಹಿಂದೂ ಮುಸ್ಲಿಮರು ಯಾವ ತರ ಇರ್ತಾರಪ್ಪ ಅಂತಂದ್ರೆ, ಒಂದೇ ತಾಟಿನಲ್ಲಿ ಊಟ ಮಾಡುವ ತನ್ನ ಸಂದರ್ಭದಲ್ಲಿ ಇರ್ತಾರ. ಕೆಲ ನಾಲಾಯಕ ನನ್ನ ಮಕ್ಕಳ ಬಂದು ಹಿಂದೂ ಮುಸ್ಲಿಂ ಮಾಡಿ ಇರುವ ಹಿಂದೂ ಮುಸ್ಲಿಂ ಮಧ್ಯೆ ವಿಷ ಬೀಜ ಬಿತ್ತುವ ಕೆಲಸ ಮಾಡ್ತಾರ. ಅಂತ ನಾಲಾಯಕರಿಗೆ ಆದಂತ ಶಿಕ್ಷೆ ಕೊಡ್ಬೇಕಂತ ನಮ್ಮ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ಶೌಕತ್ ಅಲಿ ಬಂಕಾಪುರ, ಸಮಾಜ ಸೇವಕರು.